ನಮಸ್ತೆ ಗೆಳೆಯರೆ. ಶಿವರಾತ್ರಿಯ ಮಾರನೇ ದಿವಸ ಈ ಲೈವ್ ಮಾಡಲಾಗುತ್ತಿದೆ. ಇದು ಶಿವರಾತ್ರಿ. ನಿನ್ನೆ ರಾತ್ರಿ ಕಳೀತಲ್ಲ, ಅದನ್ನ ಶಿವರಾತ್ರಿ ಅಂತಾರೆ. ಇದನ್ನ ಶಿವ ಹಗಲು ಅನ್ನುವುದಿಲ್ಲ, ಶಿವರಾತ್ರಿ ಅಂತಾರೆ. ಅಂದ್ರೆ ಚಂದ್ರನಿರುವ ಕಾಲ, ಸೂರ್ಯಾಸ್ತದಿಂದ ಸೂರ್ಯೋದಯದವರೆಗೂ ಇರುವ ರಾತ್ರಿ. ನೀವೆಲ್ಲ ಶಿವನ ತಲೆಯ ಮೇಲೆ ಚಂದ್ರನನ್ನು ನೋಡ್ತೀರಿ. ಚಂದ್ರ ಯಾರೂ ಮುಟ್ಟದಷ್ಟು ರೋಗಿಷ್ಠನಾಗಿದ್ದಾಗ ಎಂತ ನೋಡಿ, ನಾವೆಲ್ಲ ಮದರ್ ತೆರೇಸಾನ ಇಷ್ಟಪಡ್ತೀವಿ, ಅವ್ರನ್ನ ಇಷ್ಟಪಡ್ತೀವಿ, ಈ ಅನಾಥ ಆಶ್ರಮ ನಡೆಸೋರ್ನ ಇಷ್ಟಪಡ್ತೀವಿ, ವೃದ್ಧಾಶ್ರಮ ನಡೆಸೋರ್ನ ಇಷ್ಟಪಡ್ತೀವಿ, ಅವ್ರನ್ನೆಲ್ಲ ಮುಟ್ಟಿ ಸಲಹುವವ್ರನ್ನ ನಾವು ಗೌರವಿಸ್ತೀವಿ. ಚಂದ್ರ ತನ್ನ ಪತ್ನಿಯರೂ ಮುಟ್ಟದಂತಾದಾಗ ಪ್ರೀತಿಯಿಂದ ಆ ಚಂದ್ರನನ್ನ ತಲೆಯ ಮೇಲೆ ಇಟ್ಕೋತಾರೆ ಶಿವ. ಅಂತಹ ಗ್ರೇಟ್ ಪರ್ಸನಾಲಿಟಿ. ಯಾವತ್ತು ಇಟ್ಕೋತಾರೆ ಅಂದ್ರೆ, ಚಂದ್ರನಿಗೆ ಗೊತ್ತಿತ್ತಂತೆ ಶಿವನಿಗೆ 13ನೇ ದಿವಸ ಇಷ್ಟ ಅಂತ. ತನ್ನ 13ನೇ ದಿವಸ ಇಟ್ಕೋತಾರೆ. ಕ್ಷೀಣಿಸುವ ಚಂದ್ರ ಅಂದ್ರೆ ಪೌರ್ಣಮಿಯಿಂದ ಅಮಾವಾಸ್ಯೆಯವರೆಗೂ ಕ್ಷೀಣಿಸುವ ಚಂದ್ರ 13ನೇ ದಿವಸಕ್ಕೆ ಬಂದಾಗ ಶಿವನನ್ನ ಕುರಿತು ಪ್ರಾರ್ಥನೆ ಮಾಡ್ತಾನೆ, ನನ್ನನ್ನ ಈ ದುಃಖದಿಂದ ಬಿಡುಗಡೆ ಮಾಡು ಅಂತ. ಆ ಕತೆ ಬೇರೆ ಇದೆ ಬಿಡಿ, ಯಾಕೆ ಅವನಿಗೆ ಆ ರೀತಿ ರೋಗ ಬಂತು, ಏನ್ ತೊಂದರೆ ಆಯ್ತು ಅಂತ. ತನ್ನ ಮಡದಿಯ ತಂಗಿಯ ಗಂಡ ಚಂದ್ರ ಅಲ್ವಾ, ಅವನನ್ನ ತಲೆ ಮೇಲೆ ಇಟ್ಕೋತಾರೆ. ಅದಕ್ಕೆ ನಮಗೆ ಕಾಣುವುದು ತ್ರಯೋದಶಿ ಚಂದ್ರ. ಶಿವನ ತಲೆ ಮೇಲೆ ಪೂರ್ಣ ಚಂದ್ರ ಕಾಣೋದಿಲ್ಲ ನೋಡಿ, ತ್ರಯೋದಶಿ ಚಂದ್ರ. ಏನಕ್ಕೆ ತ್ರಯೋದಶಿ ಇಷ್ಟ ಅಂದ್ರೆ, ನಾನು ಎಲ್ಲರ ತರ ಸೈಂಟಿಫಿಕ್ ಆಗಿ ಹೇಳ್ತೀನಿ, ಅದಕ್ಕೆ ವೈಜ್ಞಾನಿಕವಾಗಿ ಹೇಳ್ತೀನಿ ಅಂತ ಏನು ಹೇಳ್ತಿಲ್ಲ. ಯಾಕಂದ್ರೆ ಶಿವಪುರಾಣದಿಂದ ಹಿಡಿದು ಹಿಂದೂ ಧರ್ಮದ, ಸನಾತನ ಧರ್ಮದ ಎಲ್ಲ ವಿಚಾರಗಳು ಜ್ಞಾನದಿಂದ ಕೂಡಿರುತ್ತದೆ, ವಿಜ್ಞಾನದಿಂದ ಕೂಡಿರುತ್ತದೆ. ಅದಕ್ಕೆ ಜ್ಞಾನ ವಿಜ್ಞಾನ ಯೋಗ ಅಂತ ಕೂಡ ಕರೀತಾರೆ. ಕಾರಣವಿಲ್ಲದೆ ಏನೂ ಇರೋದಿಲ್ಲ. ವೈಷ್ಣವ ಸಿದ್ಧಾಂತದಲ್ಲಿ ಏಕಾದಶಿ ತುಂಬಾ ಇಷ್ಟ. ಏಕಾದಶಿ ವ್ರತವನ್ನ ತುಂಬಾ ಕೊಂಡಾಡ್ತಾರೆ, ಉಪವಾಸ ಇರ್ತಾರೆ. ಶೈವರು ಅದಕ್ಕಿಂತ ಇನ್ನು ಮುಂದೆ ಬಂದರು. ಅದು ತ್ರಯೋದಶಿ ಅಂತ. ಅದು ದಿನಗಳಲ್ಲಿ ಮಾತ್ರ ಅಲ್ಲ, ಯಾವುದೇ ಒಂದು ಪೂರ್ಣ ವಿಚಾರದಲ್ಲಿ 15 ಭಾಗದಲ್ಲಿ 13 ಭಾಗವನ್ನು ಮಾಡಿದಾಗ ಆ 13ನೇ ಭಾಗ ಅದರಲ್ಲಿ ಶ್ರೇಷ್ಠವಾಗಿರುತ್ತೆ. ನೀವೊಂದು ಹಣ್ಣು ತಗೊಳ್ಳಿ, ಏನೇ ತಗೊಳ್ಳಿ, ಕಳಿಂಗರ ಹಣ್ಣು ತಗೊಳ್ಳಿ, ಅದರಲ್ಲಿ 13ನೇ ಒಂದು ಭಾಗ ಸಾಕು ನಮಗೆ. ಅಂದ್ರೆ 0.86% ತಿಂದ್ರೆ ಸಾಕು ನಮಗೆ. ಅದು ಎಲ್ಲಿ ಅಂದ್ರೆ ಕೊನೆಯ ಅಂಶ, ಆದಿ ಅಂಶ ಅಲ್ಲ. ಇವಾಗ ವೀಳ್ಯದೆಲೆ ಇರುತ್ತೆ, ಅದಕ್ಕೆ ಆದಿ ಅಂಶ ಇರುತ್ತೆ, ಅಂತ್ಯ ಅಂಶ ಇರುತ್ತೆ. ಆದಿ ಅಂಶ ಬ್ರಹ್ಮ ಅಧಿಪತಿ, ಮಧ್ಯದ ಅಂಶ ವಿಷ್ಣು ಅಧಿಪತಿ, ಕೊನೆಯ ಅಂಶ ಶಿವ ಅಧಿಪತಿ. ನೋಡಿ, ಅಲ್ಲಿ ಕೂಡ ಒಂದು ವೀಳ್ಯದೆಲೆಯಲ್ಲಿ ಕೂಡ 0.86% ಅಷ್ಟು ತೆಗಿತಾರೆ. ಅದು ತೆಗೆದು ಎಲೆ ಅಡಿಕೆ ಹಾಕ್ತಾರೆ. ಈ ಎಲೆ ಅಡಿಕೆ ಹಾಕೋರ್ಗೂ ಅದು ಗೊತ್ತಿಲ್ಲ. ಈ ಪಾನ್ ಅಂಗಡಿಯವ್ರನ್ನ ಕೇಳಿ, ಅಲ್ಲಿ ಮಾತ್ರ ಕಟ್ ಮಾಡಿ ತೆಗಿತಾರೆ. ಅದು 0.86% ಕೊನೆ ತೆಗಿತಾರೆ. ಅಂದ್ರೆ ಎಂಡ್, ಲಯಕರ್ತ ಶಿವ. ಹೀಗೆ ಪ್ರತಿಯೊಂದನ್ನು ನಾವು ತಿನ್ನುವ ಆಹಾರದಿಂದ ಹಿಡಿದು ಪ್ರತಿಯೊಂದನ್ನು 13ನೇ 15 ಭಾಗ ಅಂದ್ರೆ 15ರಲ್ಲಿ 13ನೇ ಭಾಗ ಅತಿ ಶ್ರೇಷ್ಠವಾಗಿರುತ್ತೆ. ದಿನದಲ್ಲೂ ಶಿವರಾತ್ರಿ ಬರುತ್ತೆ, ಶಿವ ದಿನ, ಶಿವ ತ್ರಯೋದಶಿ ಬರುತ್ತೆ. ದಿನ ತ್ರಯೋದಶಿ, ಘಟಿ ತ್ರಯೋದಶಿ, ಪರ ತ್ರಯೋದಶಿ,
ಲಿಪ್ತ ತ್ರಯೋದಶಿ, ಯುಗಪ್ ತ್ರಯೋದಶಿ, ಹೀಗೆ ಅಂದ್ರೆ ಮಾಸ ಶಿವರಾತ್ರಿ ಅಂತ ಬರುತ್ತೆ. ನೀವು ಪಂಚಾಂಗ ನೋಡೋರಿದ್ರೆ ಗೊತ್ತಾಗುತ್ತೆ. ಶಿವರಾತ್ರಿ ಒಂದೇ ಅಲ್ಲ, ವರ್ಷಕ್ಕೊಂದ್ಸಲ ಬರೋದು. ಅದು ಮಹಾಶಿವರಾತ್ರಿ ಅಂದ್ರೆ 365 ಅಪ್ರಾಕ್ಸಿಮೇಟ್ ದಿನಗಳಲ್ಲಿ 0.86 ಭಾಗನ ತೆಗೆದಾಗ ಉಳಿದ ಭಾಗ ಯಾವತ್ತು ಆರಂಭ ಆಗುತ್ತೋ ಆವತ್ತು ರಾತ್ರಿ ಶಿವರಾತ್ರಿ. ವೆದರ್ ಕೂಡ ಇದನ್ನ ಆಚರಿಸುತ್ತೆ ನೋಡಿ. ವೆದರು ಶಿವರಾತ್ರಿ ದಿನ ಥಂಡಿ, ಚಳಿ ಚಳಿ ಶಿವ ಶಿವ ಅನ್ಕೊಂಡು ಹೊಟ್ಟೋಗುತ್ತಂತೆ. ಬೇಸಿಗೆ ಆರಂಭ ಆಗುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ. ಚಿಗುರುಗಳು, ಗ್ರೀಷ್ಮ ಋತು, ವಸಂತ ಋತು ಆರಂಭ ಆಗುತ್ತೆ. ಅಂದ್ರೆ ಹೊಸ ಚಿಗುರುಗಳು ಬರಕ್ ಶುರುವಾಗುತ್ತೆ, ಹೂವು ಅರಳಕ್ ಶುರುವಾಗುತ್ತೆ, ಪ್ರಕೃತಿ ಸೆಲೆಬ್ರೇಟ್ ಮಾಡಕ್ ಶುರುವಾಗುತ್ತೆ. ಆ ಚಿಗುರು, ಆ ಹೊಸ ಕರುವಿನಲ್ಲಿ ಇರೋ ಆ ಸೌಂದರ್ಯ ನೋಡಿ. ಈ ಸೌಂದರ್ಯನೇ ಆ ಗಳಿಗೆಗಳು. ಮತ್ತೆ ನಾವು ತಾಯಿಯ ಗರ್ಭದಲ್ಲಿ ಇರ್ತೀವಲ್ಲ, ಅದು ನೋಡಿ, ಗರ್ಭದಲ್ಲಿ ಕರೆಕ್ಟಾಗಿ 0.86% ಇರ್ತೀವಿ. ಮಿಕ್ಕಿರೋದು ಆಚೆ ಬಂದ್ಬಿಡ್ತೀವಿ. ಆಚೆ ಬಂದು ಅದು ಶಿವರಾತ್ರಿ. ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನ ಜನ್ಮನೇ ಶಿವ. ಕರೆಕ್ಟಾಗಿ ನೋಡಿ, 1 ವರ್ಷ ಯಾರೂ ಹೊಟ್ಟೆಯಲ್ಲಿರೋದಿಲ್ಲ. ಹೀಗೆ ಶಿವರಾತ್ರಿ ಅನ್ನೋದು ಹೇಗೆ ಆಚರಿಸಬೇಕು? ಕೆಲವರು ಮೂಢನಂಬಿಕೆಗಳಿಂದ ಏನ್ ಮಾಡ್ತಾ ಇದೀವಿ, ಹಳ್ಳಿಗಳಲ್ಲಿ ಏನ್ ಮಾಡ್ತಾರೆ, ಇವತ್ತು ಬೆಳಗ್ಗೆ ಶಿವರಾತ್ರಿ ಶುರುವಾದ್ರೆ ನೆಕ್ಸ್ಟ್ ಡೇ ಈವ್ನಿಂಗ್ ನಕ್ಷತ್ರ ನೋಡಿ ಮಲ್ಕೋಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ದಿನ ಶಿವ ದಿನ ಅಲ್ಲ, ಅದು ಶಿವರಾತ್ರಿ. ಇವತ್ತು ಸಂಜೆ ಸೂರ್ಯಾಸ್ತದಿಂದ ನಾಳೆ ಬೆಳಗ್ಗೆ ಸೂರ್ಯೋದಯದವರೆಗೂ ಏನನ್ನೂ ಸೇವಿಸದೆ 3 ಕೆಲಸ ಮಾಡಬಹುದು. ಏನು? ನೀವು ನಿತ್ಯ ಮಾಡುವ ಕಾಯಕವನ್ನು ಮಾಡಬಹುದು, ಅದು ಶಿವನಿಗಿಷ್ಟ. ಮತ್ತೆ ಅದಿಲ್ಲ ಅಂದ್ರೆ ನೀವು ಮನರಂಜನೆಯನ್ನ ಮಾಡ್ಕೋಬಹುದು, ನಗುತ್ತಾ ಇರೋದು. ಶಿವನಿಗೆ ತುಂಬಾ ಇಷ್ಟ ಜಲಾಭಿಷೇಕ ಮತ್ತೆ ನಗುವಿನ ಅಭಿಷೇಕ. ಆದ್ರೆ ಇನ್ನೊಬ್ಬರನ್ನ ಲೇವಡಿ ಮಾಡಿ ನಗಬಾರದು. ತುಂಬಾ ನಗು ಸಂಜೆಗಳನ್ನ ಮಾಡ್ಕೋಬಹುದು. ಅದು ಅಲ್ಲ ಅಂದ್ರೆ ಶಿವ ಧ್ಯಾನವನ್ನ, ದೇವ ಧ್ಯಾನವನ್ನ ಮಾಡಬಹುದು. ಅಂದ್ರೆ ದೇಶ, ದೇವ, ದೇಹ, ಈ 3 ರೀತಿಯ ಶಿವರಾತ್ರಿಯನ್ನು ಕಳೆಯೋದು ಶಿವನಿಗೆ ತುಂಬಾ ಇಷ್ಟ. ಇದು ಶಿವರಾತ್ರಿ, ಮಹಾಶಿವರಾತ್ರಿ ಕಥೆ ಆಯ್ತು. ಮಾಸ ಶಿವರಾತ್ರಿ ಅಂತ ಬರುತ್ತೆ. ಅಂದ್ರೆ ಒಂದು ತಿಂಗಳಲ್ಲಿ 15 ದಿವಸ ಒಂದು ಪಕ್ಷ ಬರುತ್ತೆ, ಹಾಗೆ 2 ಪಕ್ಷ ಬರುತ್ತೆ. ಆ 2 ಪಕ್ಷದಲ್ಲೂ 13ನೇ ದಿವಸ ಮಾಸ ಶಿವರಾತ್ರಿ ಆಗುತ್ತೆ. ಹೀಗೆ ಆ ಶಿವರಾತ್ರಿಗಳಲ್ಲಿ ಅನೇಕ ವಿಚಾರಗಳು, ಇದ್ರ ಬಗ್ಗೆ ಯಾವಾಗಾದ್ರೂ ಬರೆದು ಹಾಕ್ತೀವಿ. ನಿಮಗೆ ಹೇಳೋದಿಷ್ಟೇ, ನೀವು ಕರೆಕ್ಟಾಗಿ ಆ ಶಿವರಾತ್ರಿಯನ್ನ ಸಂಜೆಯಿಂದ ನೆಕ್ಸ್ಟ್ ಡೇ ಮಾರ್ನಿಂಗ್ ವರೆಗೂ ಸೂರ್ಯ ಉದಯ ನೋಡಿಕೊಂಡು ಮುಕ್ತಾಯ ಮಾಡ್ಕೋಬಹುದು. ಇದು ಶಿವನ ಮಹಿಮೆ. ಅಗೇನ್ ಆ ಶಿವರಾತ್ರಿಯಲ್ಲೇ ಮತ್ತೆ ನೀವು 13ನೇ ಭಾಗ ತೆಗೆದುಕೊಂಡ್ರೆ ನೋಡಿ, ಅವಾಗ ದೇವಸ್ಥಾನಗಳೆಲ್ಲ ಖಾಲಿ ಇರುತ್ತೆ. ನಾನು ಪ್ರತಿ ವರ್ಷ ಶಿವರಾತ್ರಿಗೆ ಹೋಗೋದೇ ಆ ಕೊನೆಯ ಭಾಗದಲ್ಲಿ. ಇನ್ನೇನು ಸೂರ್ಯ ಉದಯ ಆಗ್ತಾನೆ ಅದಕ್ಕೂ ಒಂದು 2 ಅವರ್ಸ್ ಮುಂಚೆ ಇರುತ್ತೆ. ಏನ್ ರಶ್ ಇರಲ್ಲ, ಏನಿರಲ್ಲ. ಆ ಟೈಮಲ್ಲಿ ಶಿವನ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ವಿ. ಈ ಸೀಕ್ರೆಟ್ ಇವತ್ತು ರಿವೀಲ್ ಮಾಡ್ತಾ ಇದ್ದೀನಿ ನಿಮಗೆ, ಈ ತ್ರಯೋದಶಿ ವಿಚಾರ. ಈ ಒಂದು ಚಂದ್ರ ಕೂಡ ಈ ಸೀಕ್ರೆಟ್ ಅರಿತಿದ್ದ. ಶಿವನ ಎಲ್ಲ ಭಕ್ತರು ಈ 13ರನ್ನ ಫಾಲೋ ಮಾಡ್ತಾರೆ. ಇದನ್ನ ವಿದೇಶಿಯರು ನಂಬರ್ 13 ಅಂದ್ರೆ ಬ್ಯಾಡ್ ಲಕ್ ನಂಬರ್ ಅಂತ ಪುಕಾರ ಬೀಸ್ಬಿಟ್ಟಿದ್ರು. ಗೊತ್ತಿಲ್ಲ ಅವ್ರಿಗೆ, ಇದು ಕಾಕತಾಳೀಯ. ಆದ್ರೆ ಅಷ್ಟು ಪವಿತ್ರ. ರವಿ ಮತ್ತೆ ಗುರುಗಳ ಸಮ್ಮಿಲನ ಅದು. ಈ ರೇಷಿಯೋನೇ ತುಂಬಾ ಚೆನ್ನಾಗಿದೆ, 0.86. ಇದು ನಾವು ಎಲ್ಲ ಕಡೆ ಅನ್ವಯ ಮಾಡ್ಕೋಬಹುದು. ನಾವು ಮಾಡೋ ವೃತ್ತಿಯಲ್ಲಿ, ನಾವು ಮಾಡೋ ಕೆಲಸದಲ್ಲಿ, ನಾವು ಭಾಗ ಇಟ್ಕೊಳ್ಳೋದ್ರಲ್ಲಿ, ಪಾರ್ಟ್ನರ್ಶಿಪ್ ಮಾಡೋದ್ರಲ್ಲಿ 0.86 ಅಂದ್ರೆ 1.4% ದೇವರಿಗೆ ಬಿಟ್ಬಿಡ್ಬೇಕು. 0.86% ಅಲ್ಲಿ ನೀವು ಶೇರ್ ಮಾಡ್ಕೋಬೇಕು. ಅವಾಗ ನಿಮ್ಮ ವೃತ್ತಿಯಲ್ಲಿ ಶಿವ ಕೂಡ ಪಾರ್ಟ್ನರ್ ಆಗಿರೋದ್ರಿಂದ ನಿಮ್ಮ ಕೆಲಸದಲ್ಲಿ ಸೋಲೇ ಇರೋದಿಲ್ಲ.
ಅದನ್ನೇ ಏನ್ ಮಾಡಿದ್ರು ನಮ್ಮ ಧರ್ಮದಲ್ಲಿ ದಾನ ಅಂತ ಮಾಡಿದ್ರು. ಅಷ್ಟು ದಾನ ಮಾಡಬೇಕು ಅಂತ 1.4% ದಾನ ಮಾಡಿ ಅದನ್ನ ಮುಸಲ್ಮಾನರು ಕೂಡ ಜಕಾತ್ ಫಿತ್ರ್ ಅಂತ ಮಾಡ್ತಾರೆ. 2.5% ದಾನ ಧರ್ಮಗಳಿಗೆ ಬಳಸಿ ಅಂತ. ಹೀಗೆ ಎಲ್ಲ ಕಡೆ ಹಬ್ಬಲಾಗಿದೆ. ಈ ಒಂದು ಎಲ್ಲ ಧರ್ಮದಲ್ಲೂ ಈ ಪರ್ಸೆಂಟೇಜ್ ನ ಗೌರವಿಸ್ತಾರೆ. ಧನ್ಯವಾದ. ಅಹೋರಾತ್ರ.